ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ. ಯಾವುದೋ ಒಂದು ಕಾರಣದಿಂದ ಸಿನಿಮಾ ರಿಜೆಕ್ಟ್ ಆಗಿಬಿಡುತ್ತೆ. ಶ್ರಮ ತುಂಬ ಇರುತ್ತೆ ಅದಕ್ಕೆ. ಮಾತಾಡೋದು ನಾವು ಎಷ್ಟೋ ಮಾತಾಡ್ಬೋದು, ಬಟ್ ಅದು ಶ್ರಮ, ಅದು ನಾಟ್ ಎನ್ ಈಜಿ. ಅದೊಂದು 3 ಕೋಟಿ ರೂಪಾಯಿ ಎಲ್ಲಿ ಹೆಂಗಿಂಗೋ ತಂದಿರ್ತಾರೆ ಪಾಪ ಪ್ರೊಡ್ಯೂಸರು. ನನ್ನಿಂದ ಮೋಸ ಆಗೋಯ್ತಲ್ಲ, ಛೇ. ಸತ್ಯವಾಗ್ಲೂ ಸರ್, ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಸಿನಿಮಾ ಇಂಡಸ್ಟ್ರಿನೇ ಬೇಡ, ಎಂಥದ್ದು ಬೇಡ, ಜೀವನನೇ ಬೇಡ, ಅಜ್ಞಾತ ಸ್ಥಳಕ್ಕೆ ಹೋಗ್ಬಿಟ್ಟಿದೆ. ಸರಿ, ಯಾವುದೋ ಒಂದು ಸಾಂಗ್ ಬಂತು, ಆ ಟೈಮಿಗೆ ಪ್ಲೇ ಆಯಿತು. ಆ ಸಾಂಗಿಂದ ಇವತ್ತು ಬದುಕುಳಿದಿದ್ದೀನಿ. ಸತ್ಯವಾದ ಮಾತು. ಟೋಟಲ್ ಲಿಟ್ರಲಿ ಝೀರೋ ಸರ್. ಇದ್ದ ಕಾರು ಮಾರ್ಕೊಂಡೆ, ಎಲ್ಲವೂ ಮಾರ್ಕೊಂಡೆ. ಇದೆಲ್ಲ ಕೇಳೋರಿಗೆ ಇವನಿಗೆ ಸಿನಿಮಾ ಮಾಡ್ಬೇಕು ನಾವೇನು ಹೇಳಿದ್ವಾ ಅಂತ ಅನ್ಬೋದು, ಬಟ್ ಫ್ಯಾಷನ್ ಸ್ಟಾರ್ ಸಿನಿಮಾದಲ್ಲೇ 20 ವರ್ಷ ಕಳೆದಿದ್ದೀನಿ. ಒಬ್ಬ ಮೇಕಪ್ ಕಲಾವಿದನಾಗಿ, ಫೋಟೋಗ್ರಾಫರ್ ಆಗಿ, ಎಲ್ಲ ರಂಗದಲ್ಲೂ ಗುರುತಿಸ್ಕೊಂಡು ನಂದೇ ಅಂತ ಸ್ವಂತ ಸ್ಟುಡಿಯೋ ಮಾಡಿಕೊಂಡು ಸ್ಟ್ರಗಲ್ ಮಾಡಿ ಎಲ್ಲ ಮಾಡಿ ಸಿನಿಮಾ ಅನ್ನೋ ಒಂದು ಹುಚ್ಚು ನಮಗೆ ಬಿಡ್ಲಿಲ್ಲ. ಒಂಥರ ಕುಷ್ಠರೋಗ ಇದ್ದಂಗಿದು, ಕೆರಿತಾನೆ ಇರ್ತದೆ. ಅಂದ್ರೆ ಅಷ್ಟು ಫ್ಯಾಷನ್ ಸಿನಿಮಾ ಅಂದ್ರೆ ಒಂದು ನಮ್ಮನ್ನು ಸೆಳೆತ. ದಿನ ಒಂದು ಸಿನಿಮಾ ನೋಡ್ತಾ ಇರ್ತೀವಿ, ಎಲ್ಲಾ ಪ್ಲಾಟ್ಫಾರ್ಮ್ ಸಿನಿಮಾ ನೋಡ್ತಾ ಇರ್ತೀವಿ. ಸುದೀಪ್ ಸರ್ ಮೈ ಆಟೋಗ್ರಾಫ್, ಅರಳುವ ಹೂವುಗಳೇ ಆಲಿಸಿರಿ, ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸರ್ದು ಹೃದಯ ಸಮುದ್ರ ಕಲಿಕಿ, ಇವೆರಡು ಹಾಡು ನನ್ನ ಬದುಕಿಸೋದಿದೆ. ಅದಾದ ನಂತರ ನಾನು ಬಂದು ಮತ್ತೆ ರಿಫ್ರೆಶ್ ಅಂದ್ರೆ 1 ವರ್ಷ ಟೈಮ್ ತಗೊಂಡು ನನ್ನ ಬಿಸ್ನೆಸ್ನ ಚೇಂಜ್ ಮಾಡಿ ಆಸ್ ಅ ಫೋಟೋಗ್ರಾಫರ್ ಆಗಿ ನನ್ನ ಇವತ್ತು ಈ ಮಟ್ಟದ ಕೂರಿಸಿರ್ತಕ್ಕಂತಹ ನನ್ನ ಕ್ಲೈಂಟ್ಸ್ ಎಂಟೈರ್ ಕರ್ನಾಟಕದಲ್ಲಿ, ಅಂದ್ರೆ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿದ್ದಾರೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಅವ್ರು ನನ್ನ ಬೆಳೆಸಿದ್ದಾರೆ. ಇವತ್ತು ಸಿನಿಮಾ ಮಾಡಕ್ಕೆ ಕಾರಣ ಅವರೇನೆ, ನನ್ನ ಕ್ಲೈಂಟ್ಸ್. ಅಂದ್ರೆ ಎಲ್ಲರೂ ಇದ್ರಲ್ಲಿ ನೀವು ಒಬ್ಬರಾಗಿರ್ತೀರಾ, ನಿಮ್ಮ ಫ್ಯಾಮಿಲಿಯವರು ಒಬ್ಬರಾಗಿರ್ತೀರಾ. ಎಲ್ಲರಿಗೂ ಒಂದು ಪ್ರೀ ವೆಡ್ಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ನಾವು ತಂದು ನಮ್ಮ ಸ್ಟುಡಿಯೋನ ಬೆಳೆಸಿ ಅದರಿಂದ ಪ್ರೊಡಕ್ಷನ್ ಮಾಡಿ ಇವತ್ತು 2023ರಲ್ಲಿ ನಾನು ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ ಸಿನಿಮಾ ಇದು. ಸೊ ನಾನು ದುಡ್ದೇ ಈ ಸಿನಿಮಾನ ಸ್ಟಾರ್ಟ್ ಮಾಡಿದ್ದು. ಎಲ್ಲೂ ನಾನು ಸಾಲ ಮಾಡಿಲ್ಲ. ಇರೋ ಹಣನ ಎಲ್ಲೂ ಸಾಲ ಮಾಡದೆ, ಇರೋ ಹಣನ ಇನ್ವೆಸ್ಟ್ ಮಾಡಿ ಈ ಚಿತ್ರನ ನಿರ್ಮಾಣ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಬೇಕು. ಇದೇ ತಿಂಗಳು 27ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ. ಸೊ ಅದೊಂದು ಗ್ಯಾಪ್ ಸಿಕ್ತು. ಹಾಗೆ ಇವತ್ತು ನಾನು ಕೂರೋ ಕಾರಣ ಇಲ್ಲಿ ನಾನು ಸುರೇಶ್ ಚಿಕ್ಕಣ್ಣ ಅವ್ರನ್ನ ಮರೆಯಂಗೆ ಇಲ್ಲ. ಯಾಕಂದ್ರೆ ಒಂದು ಜರ್ನಿ ಇರುತ್ತೆ. ಸಿನಿಮಾ ಫಿನಿಶ್ ಆದ್ಮೇಲೆ ಆಡಿಯೋ ರೈಟ್ಸ್ ಅನ್ನೋದು ಒಂದು ಜರ್ನಿ ಇರುತ್ತೆ. ಆ ಟ್ರಾವೆಲ್ ಮಾಡ್ಲೇಬೇಕು ನಾನು, ಬೇರೆ ಆಪ್ಷನ್ ಇಲ್ಲ. ಎಲ್ಲ ಬಾಗ್ಲು ಹೋಗಿ ತಟ್ಟುಬಿಟ್ಟು ಬಂದೆ. ಒಂದೊಂದು ಬಾಗ್ಲು ಒಂದೊಂದ್ ತರ ಇರುತ್ತೆ. ಸೊ ನನ್ನ ವೆಲ್ಕಮ್ ಮಾಡಿದ್ದು ಸುರೇಶ್ ಚಿಕ್ಕಣ್ಣವರು. ನಿಮ್ಮ ಈ ಸಪೋರ್ಟು, ಈ ಒಂದು ಆರ್ಗನೈಸೇಷನ್, ಇವತ್ತೇನು ನಾನು ಕೂತ್ ಮಾತಾಡ್ತಾ ಇದ್ದೀನಿ, ನಮ್ಮ ಚಿತ್ರದ ಹಾಡುಗಳು ತಗೊಂಡು ಒಂದು ಒಳ್ಳೆ ಸ್ಥಾನನ ಕೊಟ್ಟಿದ್ದೀರಾ. ನಿಮ್ಮಂತ ಆಡಿಯೋ ಕಂಪ್ನಿಲಿ ಬೆಳಿಬೇಕು ಸರ್. ತುಂಬಾ ಖುಷಿ ಆಗುತ್ತೆ. ಸುರೇಶ್ ಚಿಕ್ಕಣ್ಣವರು ಬೆಳೆಸ್ಬೇಕು ನಮ್ಮಂತರ, ಇನ್ನೂ ಸುಮಾರು ಬೆಳೆಸ್ತಾರೆ ಖಂಡಿತವಾಗ್ಲು. ಈ ಬಾಗ್ಲು ಇವತ್ತೇನು ನಾನು ಕೂತಿದ್ದೀನಲ್ಲ ಸರ್, ಇದಕ್ಕೆ ಆಯೋಜನೆ ಮಾಡಿ ಒಳ್ಳೆ ಅಮೌಂಟ್ ನನಗೆ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಹಿಂದಿನ ಸಿನಿಮಾಗಳು ನೆನೆಸ್ಕೊಂಡ್ರೆ ಇದು ವೆರಿ ಮಚ್ ಹ್ಯಾಪಿ. ಈ ಚಿತ್ರದಲ್ಲಿ ಎಲ್ಲರೂ ವಿಲನ್ಗಳಿದ್ದಾರೆ. ಇದೊಂದು ಆಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ. ಚಿತ್ರಕಥೆ ಅಂದ್ರೆ ಯಾವ ಸಿನಿಮಾ ಮಾಡೋದು ಅಂತ ಏನು ಐಡಿಯಾ ಇರಲಿಲ್ಲ. ದಿನನಿತ್ಯ ಮೊಬೈಲಲ್ಲಿ ಎಲ್ಲ ಒಂದೊಂದು ಭಾಗದಲ್ಲಿ ಒಂದೊಂದು ಸ್ಟೋರಿ ನಡೀತಾನೆ ಇರ್ತದೆ. ನನ್ನ ಪಾತ್ರ ಬಂದ್ಬಿಟ್ಟು ಇದರಲ್ಲಿ ಬ್ಯಾಡ್ಮಿಂಟನ್ ಕೋಚರ್. ಸೊ ಇದು ಒಂದು ಕಾಲ್ಪನಿಕ ಕಥೆ, ಎಲ್ಲೂ ನಡೆದಿದ್ದಲ್ಲ. ಒಂದು ಮೊಬೈಲಲ್ಲಿ ಡೈಲಿ ನಡೆಯುವಂಥದ್ದು. ಒಂದು ಫ್ಯಾಮಿಲಿಲಿ ಒಂದು ಫುಲ್ ಫ್ಯಾಮಿಲಿನೇ ಇರ್ತೀವಿ, ಅನ್ಯೋನ್ಯವಾಗಿರ್ತೀವಿ. ಚಿಕ್ಕ ಮಗು ದಿಶಾ ಅಂತ ಇದ್ದಾಳೆ, ಅವಳು ನಮ್ಮ ಭಾವ ಅಂದ್ರೆ ನಮ್ಮ ಅಕ್ಕ ಅವ್ರು ಬಂದಿಲ್ಲ. ಅವ್ರಿಗೆ ಅವ್ರ ಭಾವನ ಮಗಳಿಗೆ ಒಂದು ಫೋನ್ ಸಿಗುತ್ತೆ. ಆ ಫೋನು ಆಫ್ ಆಗಿರುತ್ತೆ, ಒಂದು ರೋಡಲ್ಲಿ ಸಿಗುತ್ತೆ, ಆಫ್ ಆಗಿರುತ್ತೆ. ಆನ್ ಮಾಡಿದ ತಕ್ಷಣ ಏನೆಲ್ಲ ಅನುಭವಿಸ್ತಾರೆ ಆ ಫ್ಯಾಮಿಲಿಲಿ, ಅವ್ರು ಏನ್ ಆಗ್ತಾರೆ, ಹೀರೋ ಅವ್ರನ್ನೆಲ್ಲ ಹೆಂಗ್ ಕಾಪಾಡ್ಕೋತಾನೆ ಅನ್ನೋದು ಈ ಸಿನಿಮಾದ ಒಂದು ಸ್ಟೋರಿ. ಇದ್ರಲ್ಲೊಂದು 4 ಆಕ್ಷನ್ ಇದೆ. ಅಫ್ಕೋರ್ಸ್ ನಮ್ಗೆ ಆಕ್ಷನ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಮೊದ್ಲಿಂದನು. ಸೊ ಆಕ್ಷನ್ ಇಟ್ಕೊಂಡು ಮಾಡಿದೀನಿ. ಒಂದು ಒಳ್ಳೆ ಚಿತ್ರಕ್ಕೆ ಇದೇ ರೇಣುಕಾಂಬ ಸ್ಟುಡಿಯೋದಲ್ಲಿ ಸೆನ್ಸರ್ ಆಯ್ತು. ಅದೇನಕ್ಕೆ ಸರ್ಟಿಫಿಕೇಟ್ ಕೊಡೋ ದೇವರಿಗೆ ಗೊತ್ತು. ಅವ್ರು ಕೇಳಂಗಿಲ್ಲ. ಅದೇ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಹೌಸ್ ಇದ್ದಾಗ ಇಲ್ಲ ಸರ್ ಕೇಳಲೇಬೇಕು, ಅವ್ರಿಗೆ ಯಾರಿಗೂ ಕೇಳಲ್ಲ. ಜಸ್ಟ್ ಒಂದು ಕೈ ಕಟ್ ಮಾಡಿ ಬ್ಲಡ್ಡಿಂಗ್ ಬಂದ್ರೆ ಸಿಜಿಲಿ ಸರ್ಟಿಫಿಕೇಟ್ ಅಂತಾರೆ. ಮತ್ತೆ ಜನಕ್ಕೆ ನಾವು ಹೆಂಗ್ ಸಿನಿಮಾ ತೋರಿಸೋದು ಹೇಳಿದ್ರೆ ರಿವೆಂಜ್ ಕಮಿಟಿ ಹೋಗಿ ಅಂತಾರೆ. ರಿವೆಂಜ್ ಕಮಿಟಿಗೆ ಹೋದ್ರೆ 3 ಲಕ್ಷ 4 ಲಕ್ಷ, ಕೇಳೋರು ಯಾರು ಇಲ್ಲ. ಕೇಳಿದ್ರೆ ಮತ್ತೆ ಬೇರೆ ತರ ಬರುತ್ತೆ. ರಿವೈಸಿಂಗ್ ಕಮಿಟಿ
ಸೊ ಇಲ್ಲೇ ಕೇಳಿದೆ ನಾನು, ಯಾಕೆ ಸರ್ ಎ ಸರ್ಟಿಫಿಕೇಟ್ ಈ ಸಿನಿಮಾದಲ್ಲಿ ಏನಿದೆ ಅಂತದ್ದು ಏನಿದೆ ಸರ್? ಎಲ್ಲಾ ಸಿನಿಮಾದಲ್ಲೂ ಗ್ಲಾಮರ್ ಅಂತ ಒಂದು ಹೀರೋ ನಾಯಕಿನ ತೋರಿಸ್ಲೇಬೇಕು, ಒಂದು ಡ್ಯೂಯೇಟ್ಸ್ ಜನಕ್ಕೆ ಒಂದು ಒಂದು ಮನೋರಂಜನೆ ಬೇಕಲ್ಲ, ಈ ಚಿತ್ರದಲ್ಲಿ ಇದೆ. ಏನಕ್ಕೆ ಎ ಸರ್ಟಿಫಿಕೇಟ್? ನಾನು ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದೆ, ಎ ಸರ್ಟಿಫಿಕೇಟ್ ಏನಕ್ಕೆ ಕೊಟ್ರು ಅಂತ ಕೇಳಿದೆ. ಒಂದು ಅಂಶನೇ ಇಟ್ಕೊಂಡಿದ್ದೆ, ಅಂಶನೇ ಇದು ಕೊಡಕ್ಕಾಗಲ್ಲ. ನಾನು ಯಾವ್ದೋ ಒಂದು ವ್ಯಕ್ತಿನ ತಂದಿದ್ದೀನಿ, ಆ ವ್ಯಕ್ತಿ ಬೇಡ, ಆ ವ್ಯಕ್ತಿನ ಕಟ್ ಮಾಡಿ ಬಿಸಾಕು, ನಾನು ಬಾರಿ ಕೊಡ್ತೀನಿ. ಸಿನಿಮಾ ಕಂಟೆಂಟ್ ಇರೋದು ಅದ್ರ ಮೇಲೆ, ಅದೇ ತೆಗೆದ್ರೆ ಮತ್ತೆ ನಾನು ಏನ್ ಮಾಡ್ಲಿ? ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ವಲ್ಲ ಸರ್ ಅಂತ ಕೇಳಿದೆ. ವಾದ ತುಂಬಾ ಆಯ್ತು, ಮತ್ತೆ ಬರೆದು ಕೊಟ್ಬಿಡ್ತೀನಿ, ಆಗಲ್ಲ ಅಂದ್ರು. ನಾವಿರೋ ಪರಿಸ್ಥಿತಿಲಿ ಆಗಲ್ಲ ಸರಿ ಒಪ್ಕೊಂಡ್ವಿ. ಸೊ ಇದೇ ತಿಂಗಳು 27ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಿದೆ. ಮೇನ್ ಥಿಯೇಟರ್ ಸ್ವಪ್ನದಲ್ಲಿ ಬಿಡುಗಡೆ ಮಾಡ್ತಾ ಇದೆ, ಲಿಖಿತ್ ಫಿಲಮ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇನ್ನೆಲ್ಲರೂ ಈ ಚಿತ್ರದಲ್ಲಿ ಅವ್ರವ್ರ ಕೆಲಸನ ಅಚ್ಚುಕಟ್ಟಿಗೆ ಮಾಡಿ ಮುಗಿಸಿದ್ದಾರೆ. ಸಮ್ಮತ್ಯ ಮಿನ್ನೆ ಅವರು ಈ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅವ್ರದ್ದೇ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಒಂದು ಪ್ಲೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಇನ್ನೋಸೆಂಟ್ ಮತ್ತೆ ಒಂದು ಫ್ಯಾಮಿಲಿ ಡ್ರಾಮಾ, ಜನಕ್ಕೆ ತುಂಬಾ ಒಂದು ಸ್ವಲ್ಪ ಕರ್ಡ್ ಕ್ಯೂಚ ನಂತರ ಒಂದು ಎಪಿಸೋಡ್ ಬರುತ್ತೆ. ನೀವೆಲ್ಲ ನೋಡ್ತೀರಾ, ನೋಡಿ ಆಶೀರ್ವಾದ ಮಾಡಿ. ಈ ಚಿತ್ರಕ್ಕೆ ನಾನೇ ಕತೆ ಬರೆದು, ಚಿತ್ರಕಥೆ ಬರೆದು, ನಿರ್ದೇಶನ ಮತ್ತು ನಿರ್ಮಾಣ ಮಾಡಿದ್ದೀನಿ. ಸಂಗೀತ 3 ಜನ ಇದ್ದಾರೆ, ಮನುದೀಪ್ ಅಂತ, ಮತ್ತೆ ಸತೀಶ್ ಸ್ಟೀವನ್ ಅಂತ, ಇನ್ನೊಬ್ರು ಮಂಜುನಾಥ್ ಅಂತ, 3. ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಕ್ರಮ್ ಸೆಲ್ವಾ ಅಂತ ಮಾಡಿದ್ದಾರೆ. ಸೊ 4 ಜನ ಇದ್ದಾರೆ. ಪಾರ್ಟ್ ವೈಸ್ ಒಬ್ಬೊಬ್ರು ಕೊಟ್ಟಿದ್ದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ಇರೋರೆಲ್ಲ ಚೆನ್ನಾಗೇ ಮಾಡಿದ್ದಾರೆ. ರಾಜು ಡ್ಯಾನ್ಸ್ ಮಾಸ್ಟ್ರು, ಮನೋಹರ್ ಸಿಂಗ್ ನವಲಗುಂದ ಅಂತ ಎಲ್ಲ ಹಾಡುಗಳನ್ನು ಬರ್ತಿದ್ದಾರೆ, ಅವರು ಇಲ್ಲೇ ಬಂದಿದ್ದಾರೆ ವೇದಿಕೆ ಮೇಲೆ. ಪಾಪ ದಿಶಾ ಪುಟ್ಟ ಹುಡುಗಿ, ಒಳ್ಳೆ ಟ್ಯಾಲೆಂಟ್ ಇದೆ. ಒಂದು ಸೀನ್ ಆಡಿಷನ್ ಕರೆದಿದ್ದೆ ಸರ್. ಆಕ್ಚುಲಿ ನಾನು ಸುಮಾರು ಜನ ಮಕ್ಕಳನ್ನ ಆಡಿಷನ್ ಮಾಡಿದೆ, ತುಂಬಾ ಇಂಪಾರ್ಟೆಂಟ್ ರೋಲ್ ಪಾತ್ರ ಅದು. ಆ ಮಗು ಮೇಲೆ ಸಿನಿಮಾ ಇರೋದು. ಸುಮಾರು ಜನ ಬಂದು ಹೋದ್ರು, ಆಡಿಷನ್ ಅಲ್ಲಿ ಯಾರು ಗೆಲ್ಲಿಲ್ಲ. ಇಷ್ಟುದ್ದ ಡೈಲಾಗು ಒಂದು ಆಡಿಷನ್, ಸುಮ್ಮನೆ ಇಷ್ಟಿದ್ದು ಅವಾಗ, ಇವಾಗ ಸ್ವಲ್ಪ ಬೆಳೆಸಿದಲ್ಲ ಡೈಲಾಗ್ ಬರೆದು ಕೊಟ್ಟೆ. 18 ಸೆಕೆಂಡ್ ಅಲ್ಲಿ ಹೇಳ್ಬಿಟ್ಲು ಸರ್. ನಾನು ಶಾಕ್ ಆಗ್ಬಿಟ್ಟೆ, ಇದು ಹೆಂಗೆ? ನಾವು ಇಷ್ಟು ಒಂದು 4 ಡೈಲಾಗ್ ಹೇಳಕ್ಕೆ ಒದ್ದಾಡ್ತೀವಿ ಕ್ಯಾಮ್ರಾ ಮುಂದೆ, ಈ ಹುಡುಗಿ ಹಿಂಗೆ ಹೇಳ್ಬಿಟ್ಲಲ್ಲ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಮಾಡಿದಾಳೆ ಆ ಪಾತ್ರನ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ತೇಜಸ್ವಿ, ನಿಮಗೂ ಕೂಡ ಅವರು ಹೀರೋಯಿನ್ ಫ್ರೆಂಡ್ ಪಾತ್ರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂರ್ಯ ಪ್ರವೀಣ್ ಒಳ್ಳೆ ಕಲಾವಿದ್ರು, ಇಂಡಸ್ಟ್ರಿ ನಿಮ್ಮಂತರ ವಿಲನ್ಗಳು ಬೇಕು. ಹಾಗೆ ರಘು ಸರ್, ರಘು ಮಲ್ನಾಡು, ನಮ್ಮ ಶಿವಮೊಗ್ಗದ ಕಡೆ, ನಾವು ಶಿವಮೊಗ್ಗದ ಕಡೆಯವನ್ನೇ. ಅವ್ರು ಈ ಸಿನಿಮಾದಲ್ಲಿ ನಡಗಿಸ್ತಾರೆ. ಅಂದ್ರೆ ಒಂದು ಏನ್ ಹೇಳ್ತಾರೆ, ಆ ತೆರೆ ಮೇಲೆ ಒಂದು ಭಯ ಅಂತ ಹುಟ್ಸುತ್ತಲ್ಲ. ಒಂದು ಯಾವುದೇ ವಿಲನ್ ಬಂದ್ರು ಭಯ ಅಂತ ಇರುತ್ತೆ, ಬಟ್ ಇವರು ಸ್ವಲ್ಪ ಡಬಲ್ ಆಗಿ ಮಾಡಿದ್ದಾರೆ. ಸೊ ಅದ್ ನೀವು ನೋಡ್ತೀರಾ. ಹಾಗೆ ನಾರಾಯಣ್ ಸರ್, ಮತ್ತೆ ನಮ್ಮ ಸುರೇಂದ್ರ ಸರ್, ಸುನೀಲ್ ಬೇರೂರ್ ಸರ್, ಎಲ್ಲರೂ ವಿಲನ್ಗಳೇ ಅವರು. ಸೊ ಇಷ್ಟೆಲ್ಲ ಆಲ್ರೆಡಿ ನಾನು ಸ್ಟ್ರಗಲ್ ಇಂದ ಆಚೆ ಬಂದಿದ್ದೀನಿ. ಸರ್ ಅವರು ಹೇಳಿದ್ರು, ನೀನ್ ಏನೋ ಒಂದು ಪ್ರಯತ್ನ ಮಾಡ್ತಿರ್ತೀಯ. ಸೊ ನನ್ನ ಪ್ರಯತ್ನನೇ ಸರ್, ಪ್ರಯತ್ನ ಬಿಟ್ಟು ಬೇರೆ ಏನೋ ಮಾಡಕ್ಕಾಗಲ್ಲ. ಎಲ್ಲ ಜನ ಕೊಡ್ಬೇಕು, ದೇವ್ರು ಕೊಡ್ಬೇಕು, ಇಲ್ಲ ತಂದೆ ತಾಯಿ ಆಶೀರ್ವಾದ ಇರಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಆಶೀರ್ವಾದ ಇದೆ ಕೂಡ. ಆಶೀರ್ವಾದ ಇರೋದಕ್ಕೆ ಇಷ್ಟು ದಿನ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಇಲ್ಲಾಂದ್ರೆ ಇರ್ತಿರ್ಲಿಲ್ಲ. ನೀವು ಒಂದೊಂದು ಬರೆವಣಿಗೆನೂ ನಾನು ಫ್ರೇಮ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಆಫೀಸಲ್ಲಿ, ಪ್ರತಿಯೊಂದು ಪ್ರಿಂಟ್ ಔಟ್ ಇದೆ. ನಿಮ್ಮ ಸಪೋರ್ಟ್ ಇಂದನೇ ಇಲ್ಲಿವರೆಗೂ ಬಂದಿದ್ದೀನಿ, ಇವತ್ತಿನವರೆಗೂ ಇಲ್ಲಿವರೆಗೂ. ರೇಣುಕಾಂಬ ಸ್ಟುಡಿಯೋ ಸುಮಾರು ವರ್ಷಗಳಿಂದ, ನಾನು ಫಸ್ಟ್ ಸಿನಿಮಾ ಡೇಂಜರ್ ಝೋನ್ ಇಲ್ಲೇ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇದ್ದೀವಿ. ನಿಮ್ಮ ಸಹಕಾರ ನಾನು ಖಂಡಿತವಾಗ್ಲೂ ಬೇಕು. ಇದೇ ತಿಂಗಳು 27ನೇ ತಾರೀಕು ಬಿಡುಗಡೆ ಆಗ್ತದೆ ಆಲ್ ಓವರ್ ಕರ್ನಾಟಕ. ನನ್ನ ಕೈಲಿ ಶಕ್ತಿ ಎಷ್ಟಿದೆ ಅಷ್ಟು ಥಿಯೇಟರ್ ಬಿಡುಗಡೆ ಮಾಡ್ತಾ ಇದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಸರ್, ನಿಮ್ಮ ಸಹಕಾರ ಇರಲಿ. ಆಮೇಲೆ ಇನ್ನೊಂದು ನಾನು ಮರ್ತ್ಬಿಟ್ಟೆ, ತಾಯಿ ಚಾಮುಂಡೇಶ್ವರಿ ಗೌಡಿಗೆರೆ ಟೆಂಪಲ್ ಅಲ್ಲಿ ಗುರುಗಳಾದಂತಹ ಗೌಡ್ರು ಅವರು ಒಂದೇ ಮಾತಲ್ಲಿ, ನಾನು ಕಷ್ಟನೆಲ್ಲ ಹೇಳ್ಕೊಂಡೆ, ಇಲ್ಲಿ ಬಂದ್ರೆ ನಿಂಗೆ ಒಳ್ಳೇದಾಗುತ್ತೆ, ಏನ್ ಮಾಡ್ಬೇಕು ಹೇಳಿ ನಾನು ಅಂತ ಹೇಳಿದ್ರು. ಏನಿಲ್ಲ, ಈ ಜಾಗ ನಮ್ಗೆ ಶೂಟಿಂಗ್ ಬೇಕು, ಒಂದೇ ಮಾತು, ನಿಂಗೆ ಏನ್ ಬೇಕು ಎಲ್ಲ ಯೂಸ್ ಮಾಡ್ಕೊ, ಇಲ್ಲಿ ಊಟ ತಿಂಡಿ ಕೊಡ್ತೀನಿ, ರೂಮು ಕೊಡ್ತೀನಿ, ಎಷ್ಟು ದಿನ ಶೂಟಿಂಗ್ ಮಾಡ್ತೀನಿ ಅಂತ ಕೇಳಿದ್ರು. ತುಂಬಾ ಅಲ್ಲೇ ನನ್ಗೆ ಒಂಥರ ಖುಷಿ ಆಗೋಯ್ತು. ಆ ತಾಯಿ ಚಾಮುಂಡೇಶ್ವರಿ ನಿಜವಾಗ್ಲೂ ನಮ್ಗೊಂದು ಸಪೋರ್ಟಿವ್ ಆಗಿ ಇದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇರ್ತಾರೆ. ಎಲ್ಲ ತಾಯಿ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.